ಮಾಧ್ಯಮವನ್ನು ಕರಿತೀವಿ. ಅದು ಇವತ್ತು ಬೀದರ್ನಲ್ಲಿ ನಿಜವಾಗಿ ಸಾರ್ಥಕತೆ ಆಗಿದೆ. ನಿನ್ನೆ ಒಂದು ವೇಳೆ ಈ ವಿಷಯ ಏನಾದರೂ ನಿಮ್ಮ ಮಾಧ್ಯಮದಲ್ಲಿ ಬಹುಶಃ ರಿಪಬ್ಲಿಕ್ ಭಾರತ ಒಂದು ಮೀಡಿಯಾದಲ್ಲಿ ಈ ಒಂದು ವಿಷಯ ಬಂದ ನಂತರ ನಾವು ವಿರೋಧ ಪಕ್ಷವಾಗಿ ಇದನ್ನು ಗಮನಿಸಿದ್ದು. ಅದನ್ನು ಗಮನಿಸಿದ ನಂತರ ಅದಕ್ಕೆ ನಿಮ್ಮ ಮಾಧ್ಯಮದವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ, ರಿಪಬ್ಲಿಕ್ ಟಿವಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ, ಇದು ನಮ್ಮ ಗಮನಕ್ಕೆ ಬಂದ ನಂತರ ಇತರ ವಿಷಯಗಳು ಏನೇನು ಗಮನಕ್ಕೆ ಬಂದು ಅಂದ್ರೆ, ಈ ಆಸ್ಪತ್ರೆಯಲ್ಲಿ ರಿಮ್ಸ್ ಆಸ್ಪತ್ರೆ ಸರಿಸುಮಾರು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಆಸ್ಪತ್ರೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಹೊರಗಡೆ 4 ಟೆಂಟ್ ಹೌಸ್ ತಂದು ಲೈಟ್ ಹಾಕಿದ್ದಾರೆ. ಆದ್ರೆ ಇವತ್ತು ಆ ಮೇನ್ ಗೇಟ್ ಮೇಲೆ ಇರುವಂತಹ 4 ಲೈಟ್ಗಳು ಚಾಲೂ ಇಲ್ಲ. ಬಿಲ್ಡಿಂಗ್ ನೋಡ್ತಾ ಇದ್ದೀವಿ, ಪೂರ್ತಿ ಕತ್ತಲೆಯಲ್ಲಿದೆ. 10 ರೂಮ್ಗಳಲ್ಲಿ ಲೈಟ್ಗಳಿಲ್ಲ. ಕ್ಯಾಮೆರಾ ಎದುರುಗಡೆ ಕಾಣ್ತಾ ಇದೆ, ಎಲ್ಲಿಯೂ ಕೂಡ ಲೈಟ್ಗಳಿಲ್ಲ. ಅಷ್ಟೇ ಅಲ್ಲ, ಬಾಣಂತಿಯರ ಸೀಸರಿನ್ ಮಾಡುವಾಗ ಅಲ್ಲಿ ಏರ್ ಕಂಡೀಷನರ್ ಕಂಪಲ್ಸರಿ ಬೇಕು. ಸೀಸರಿನ್ ಮಾಡ್ತಾ ಇದ್ದಾಗ ಈ ಆಸ್ಪತ್ರೆಯಲ್ಲಿ ಏರ್ ಕಂಡೀಷನ್ ಕೆಲಸ ಮಾಡ್ತಾ ಇಲ್ಲ. ಡಾಕ್ಟರ್ಗಳು ಹೆಂಗೆ ನಾವು ಮಾಡ್ತಾ ಇದೀವಿ, ಯಾವ ಪಾಪದಲ್ಲಿ ಬಂದ್ರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಇವತ್ತು ರಿಮ್ಸ್ ಆಸ್ಪತ್ರೆಯಲ್ಲಿ ಆಗಿದೆ. ಇಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆ ಭ್ರಷ್ಟಾಚಾರದಲ್ಲಿ ನೇರವಾಗಿ ಈ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿನ ನಗರಾಭಿವೃದ್ಧಿ ಸಚಿವರು ಮತ್ತು ಲೋಕಲ್ ಶಾಸಕರು ಕೂಡ ಅದರಲ್ಲಿ ಪಾಲ್ದಾರರಾಗಿದ್ದಾರೆ. ಅದಕ್ಕಾಗಿಯೇ ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ರೋಗಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಕೇವಲ ನಮ್ಮ ಜಿಲ್ಲೆ ಇವರೇ ಅಲ್ಲ, ಇಡೀ ಕರ್ನಾಟಕ ಸರ್ಕಾರ ಇವರ ಚೆಲ್ಲಾಟದಿಂದಾಗಿ ಇವತ್ತು ಬಾಣಂತಿಯರ ಸಾವು, ಸರಣಿ ಬಾಣಂತಿಯರ ಸಾವು ನಾವು ಎಲ್ಲಾ ಜಿಲ್ಲೆಗಳಲ್ಲಿ ನೋಡಿದ್ದೀವಿ. ಬೀದರ್ ಸೇರಿದಂತೆ ಬೆಂಗಳೂರುವರೆಗೆ ಎಲ್ಲಾ ಜಿಲ್ಲೆಗಳಲ್ಲಿ ಸರಣಿ ಬಾಣಂತಿಯರ ಸಾವಾಗಿದೆ. ಇವತ್ತು ಕಡಿಮೆ ದರದಲ್ಲಿ ಸಿಗುವಂತಹ ಒಂದು ಔಷಧಿ ಕೇಂದ್ರಗಳು, ಜನೌಷಧಿ ಕೇಂದ್ರ ನರೇಂದ್ರ ಮೋದಿಯವರು ಈ ಒಂದು ಬಡವರಿಗೆ ಕಡಿಮೆ ದರದಲ್ಲಿ 70ರಿಂದ 80% ಸಬ್ಸಿಡಿಯಲ್ಲಿ ಒಂದು ಔಷಧಿ ಸಿಗಬೇಕು ಅಂತ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದರು. ಇವತ್ತು ಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಈ ಮಂತ್ರಿಗಳು ಕೇವಲ ಅದರ ಮೇಲ್ಗಡೆ ಮೋದಿಯವರ ಒಂದು ಫೋಟೋ ಇದೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿಸಿದ್ದಾರೆ. ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಲೈಸೆನ್ಸ್ ರಿನ್ಯೂ ಮಾಡ್ತಾ ಇಲ್ಲ. ಮೊನ್ನೆ ಕೋರ್ಟ್ ಛೀಮಾರಿ ಹಾಕಿದ ನಂತರ ಇಲ್ಲಿನ ಆರೋಗ್ಯ ಸಚಿವರು ಹೇಳ್ತಾರೆ, ಕೋರ್ಟ್ ಕೇವಲ ತಡೆ ನೀಡಿದೆ, ಇನ್ನೂ ನಾವು ಅದನ್ನು ಮುಂದೆ ತಗೊಂಡು ಹೋಗ್ತೀವಿ ಅಂತ ಹೇಳಿ. ಇಷ್ಟು ಜನ ವಿರೋಧಿ ಇರುವಂತಹ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಅವರಿಗೆ ಜನರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ, ಜನಪರವಾದಂತ ಯಾವುದೇ ಕಾಳಜಿ ಇಲ್ಲ. ಎಲ್ಲಾ ಜನ ವಿರೋಧಿ ಕಾರ್ಯಗಳು ಮಾಡ್ತಾ ಇವತ್ತು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಹೋಗ್ತಾ ಇರುವಂತಹ ಈ ಸರ್ಕಾರದ ಜನ ಬೆಚ್ಚಿಟ್ಟಿದ್ದಾರೆ. ಇವತ್ತು ನಾವು ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ನಿರ್ಣಯ ಮಾಡ್ತೀವಿ. ಇವತ್ತು ಇಲ್ಲಿ 2 ದೊಡ್ಡ ಕ್ಯಾಂಡಲ್ ತಂದಿದ್ದೇವೆ, ಬಾಕಿವೆಲ್ಲ ಒಯ್ದು ಹಚ್ಚೋರಿದ್ದೇವೆ. ನಾಳೆಯಿಂದ ಎಲ್ಲಿಯವರೆಗೆ ಇಲ್ಲೆಲ್ಲ ಕ್ಯಾಂಡಲ್ ಹಾಕೋದಿಲ್ಲ. ನಾವು ಪ್ರತಿ ದಿವಸ 1-2 ಬಂದು ಇಲ್ಲಿ ಕ್ಯಾಂಡಲ್ ಲೈಟ್ ಹಾಕೋವರೆಗೆ ನಾವು ಕ್ಯಾಂಡಲ್ ಹಚ್ಚೋದು. ಕೊನೆಗೆ 1 ತಿಂಗಳು ಹಾಕಲಿಲ್ಲ ಅಂದ್ರೆ ನಾವೇ ನಮ್ಮ ಪಕ್ಷದ ವತಿಯಿಂದ ಈ ಮೇನ್ ಗೇಟ್ಗಳಲ್ಲಿ ಲೈಟ್ ಹಾಕುವಂತ ಒಂದು ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಘೋಷಣೆ ಮಾಡ್ತಾ ಇದೆಲ್ಲ ದೊಡ್ಡ ಲೈಟ್ ಕೊಟ್ಟು ಒಂದು ಬರೋರಿಗೆ ಹೋಗೋರಿಗೆಲ್ಲ ಇದಾಗಬೇಕು ಅವಕಾಶ ಇರ್ತದೆ. ರಾತ್ರಿ ಟೈಮ್ ಆಂಬುಲೆನ್ಸ್ ಬರ್ತಾವ, ಬೇರೆದೆಲ್ಲ ಬರ್ತಿರ್ತವ. ಅದಕ್ಕೆ ಆ ಲೈಟ್ಗಳ ವ್ಯವಸ್ಥೆ ಕೂಡ ಸರ್ಕಾರದ ಕರ್ತವ್ಯ ಇದೆ. ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದೀರಿ. ಇವತ್ತು ಒಳಗಡೆ ಅಧಿಕಾರಿಗಳು ಯಾರೇನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅನೇಕ ಜನ ಅಧಿಕಾರಿಗಳು ಇವತ್ತು ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳ್ತಾರೆ, ದಯಮಾಡಿ ನೀವು ಈ ಹೋರಾಟ ಮಾಡ್ಲಿಕ್ಕೆ ಹೋಗ್ಬೇಡಿ, ನಮಗೆಲ್ಲ ಸಸ್ಪೆಂಡ್ ಮಾಡ್ತಾರ. ಯುವ ಮೋರ್ಚಾ ಅಧ್ಯಕ್ಷರಿಗೆ ಹಚ್ಚಾರ. ಕೇವಲ 15 ಮಿನಿಟ್ ಲೈಟ್ ಹೋಗಿದೆ, ಏನಾಗುತ್ತೆ ಅಂತ ಕೇಳ್ತಾರೋ. 1 ಮಿನಿಟ್ ನಲ್ಲಿ ಒಂದು ವೆಂಟಿಲೇಟರ್ ಅಲ್ಲಿ ಇರುವಂತಹ 10-20 ವೆಂಟಿಲೇಟರ್ ಇರಬೇಕು. ವೆಂಟಿಲೇಟರ್ ಅಲ್ಲಿ 1 ಸೆಕೆಂಡ್ ಲೈಟ್ ಹೋದ್ರೆ ಆ ರೋಗಿ ಪ್ರಾಣ ಹೋಗ್ತದೆ. ಐಸಿಯುನಲ್ಲಿ 10 ಮಿನಿಟ್ ಹೋದ್ರೆ ಆ ರೋಗಿ ಪ್ರಾಣ ಹೋಗ್ತಾರೆ. ಇವತ್ತಿಲ್ಲಿ ಆಕ್ಸಿಜನ್ ಪ್ಲಾಂಟ್ ಇವೆ. ನಮ್ಮ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಅವರು ಕೆಎಸ್ಎಸ್ಐಡಿಸಿ ನಿಗಮದ ಚೇರ್ಮನ್ ಇದ್ದಾಗ 1 ಕೋಟಿ ರೂಪಾಯಿ ಕೊಟ್ಟಿರಬೇಕು. 1 ಕೋಟಿ ಕೊಟ್ಟು ಆಕ್ಸಿಜನ್ ಪ್ಲಾಂಟ್ ಮಾಡಿದ್ದಾರೆ. ಸರ್ಕಾರದ ಆಕ್ಸಿಜನ್ ಪ್ಲಾಂಟ್ಗಳು ಯಾವುದು ಇವತ್ತು ಯಾವುದು ಚಾಲು ಪರಿಸ್ಥಿತಿ ಇಲ್ಲಲ್ಲ. ಇವತ್ತು ಆಕ್ಸಿಜನ್ ಪ್ಲಾಂಟ್ಗಳೆಲ್ಲ ಹಳ್ಳ ಹಿಡಿದೋಗಿವೆ. ಅದ್ರ ಮೇಂಟೆನೆನ್ಸ್ ಇಲ್ಲ. ಈ ರೀತಿ ಇವತ್ತು ರಿಮ್ಸ್ ಒಂದು ವ್ಯವಸ್ಥೆ ಆಗಿದೆ. ಇವತ್ತು ಬಡವರು ಯಾವ್ದಾದ್ರು ಹಾಸ್ಪಿಟಲ್ ಹೋದ್ರೆ ಅದು ಬರೋದು ಸರ್ಕಾರಿ ಆಸ್ಪತ್ರೆ. ಶ್ರೀಮಂತರು ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ ಹೋಗ್ತಾರೋ ತೊಂದರೆ ಇಲ್ಲ. ಅದ್ರಲ್ಲಿ ನಿಜವಾಗಿ ಸಫರ್ ಆಗ್ತಾ ಇರೋದು ಯಾರಂದ್ರೆ ಬಡವರು ಸಫರ್ ಆಗ್ತಾ ಇದ್ದಾರೆ. ಅದಕ್ಕೆ ಈ ಸರ್ಕಾರದ ಈ ಒಂದು ನೀತಿಯ ವಿರುದ್ಧ ಹಿಂದೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಕಾಕಾ ಸಾಹೇಬ್ಗೂ ಫ್ರೀ, ಮಹಾದೇವಪ್ಪ ನೀವು ಫ್ರೀ, ಎಲ್ಲರಿಗೂ ಫ್ರೀ ಕರೆಂಟ್ ಅಂತ ಹೇಳಿ. ಇವತ್ತು ಆ ಫ್ರೀ ಕರೆಂಟ್ ಕೊಡೋ ಪರಿ ಮತ್ತೆ ಕಂಡೀಷನ್ ಹಾಕಿದ್ರು. ಆ ಫ್ರೀ ಕರೆಂಟ್ ಕೊಡೋದಿರ್ಲಿ, ನೀವು ಇಂತಹ ಸ್ಥಳದಲ್ಲಿ ರೆಗ್ಯುಲರ್ ಕರೆಂಟ್ ಕೊಟ್ಟು ಜನರ ಜೀವ ಉಳಿಸ್ಲಿ ಅಂತ ಒತ್ತಾಯ ಮಾಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಇದರ ನಂತರ ನಾವು ಈ ಒಂದು ಕ್ಯಾಂಡಲ್ ಅಂತ ಹೋಗ್ತೇವೆ. ಬೇರೆ ಯಾವುದೇ ಇಂಡಸ್ಟ್ರಿ ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡ್ಲಿಕ್ಕೆ ನಾವು ಲ್ಯಾಂಡ್ ಅನ್ನು ಕೂಡ ಕೊಡ್ತೀವಿ. ಎಲ್ಲಾ ಪ್ಲಾನ್ ನಮ್ಮ ಹತ್ರ ಇದೆ. ಹೀಗಾಗಿ ಯಾರು ಆತಂಕ ಪಡುವಂತ ಪರಿಸ್ಥಿತಿ ಈಗ
ಒಟ್ಟಾರೆ ಇಷ್ಟೇ ಹೇಳ್ತೀನಿ, ನಾರಾ ಲೋಕೇಶ್ ಅವರ ನಿಮ್ಮ ಏನು ಆಹ್ವಾನದ ಆ ಆಹ್ವಾನಕ್ಕೆ ಯಾರು ಕೂಡ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ. ನಮಗೆ ಅವ್ರಿಗೆ ಎಲ್ಲ ರೀತಿಯ ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ, ನೀರು, ಅದು ನೀರನ್ನು ಕೂಡ ಈಗ ನಾವು ಡೈರೆಕ್ಟ್ಲಿ ನಮ್ಮ ಇಂಡಸ್ಟ್ರಿ ವಾಟರ್ ಪ್ರತಿಯೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ಇರ್ಬೋದು, ಎಲ್ಲ ಕಡೆಗೂ ಕೂಡ ನಾವು ಇಂಡಸ್ಟ್ರಿಯಲ್ ಅಲೋಕೇಶನ್ ವಾಟರ್ನ ಕಾವೇರಿಯಿಂದ ಸುಮಾರು 3,000 ಕೋಟಿ ರೂಪಾಯಿ ಸಹ ನೀರನ್ನು ಕೊಡ್ತಾ ಇದ್ದೀನಿ. ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವರು ಕೇಳಿದಲ್ಲಿ ಭೂಮಿ ಇರಲಾರ್ದೆ ವಾಪಸ್ ಕಳಿಸೋದಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ದೃಢವಾಗಿ ನಾನು ಇವತ್ತು ದಿವಸ ತಮ್ಮ ಮುಖಾಂತರ ಕೂಡ ಹೇಳ್ತೀನಿ. ಪರ್ಯಾಯ ಭೂಮಿಯಲ್ಲಿ ಕೊಡ್ತೀರಾ? ಕೊಡ್ತೀನಿ ಬಿಡಿ. ಈಗ ಎಂ.ಬಿ. ಪಾಟೀಲ್ ಅಷ್ಟು ಅಸಮರ್ಥ ಅಲ್ಲ, ಬಹಳ ಸಮರ್ಥ ಇದೆ. ನಮ್ಮ ರಾಜ್ಯದ ಕೂಡ ಅಷ್ಟೇ ಸಮರ್ಥವಾಗಿದೆ. ಯಾವುದೇ ಹಿನ್ನಡೆ ಆಗುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇವರು ನಾರಾ ಲೋಕೇಶ್ ಅವ್ರ ಭೂಮಿ ಇದೆ, ಬನ್ನಿ ಇನ್ಸೆಂಟಿವ್ ಇದೆ ಅಂತೇಳಿ ಬರೀ ಭೂಮಿಯಿಂದ ಮಾತ್ರ ಹೋಗೋದಿಲ್ಲ, ಜನ ಇಕೋಸಿಸ್ಟಮ್ ಬೇಕಾಗುತ್ತೆ. ನಾನು ಅದಕ್ಕೆ ಇದೆಲ್ಲ 65% ಆಫ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಈಸ್ ಇನ್ ಕರ್ನಾಟಕ. ಅದು ಏರ್ಬಸ್ ತಗೊಳ್ರಿ, ಬೋಯಿಂಗ್ ತಗೊಳ್ರಿ, ಲಾಕಿನ್ ಮಾರ್ಟಿನ್ ತಗೊಳ್ರಿ, ಸಾಫ್ರಾನ್ ತಗೊಳ್ಳಿ, ಕಾಲಿನ್ಸ್ ತಗೊಳ್ಳಿ, ಎಲ್ಲರೂ ನಮ್ಮ ಉತ್ತರ ರಾಜ್ಯದಲ್ಲಿ ತುಳಿಸಿದ್ದಾರೆ. ಹೀಗಾಗಿ ಒಂದು ಅವರು ಭೂಮಿ ಮೇಲೆ ಮಾತಾಡ್ತಾ ಇದ್ದಾರೆ. ಭೂಮಿನೂ ಕೂಡ ನಾನು ಹೇಳ್ತೀನಲ್ಲ, ಪರ್ಯಾಯ ಭೂಮಿ ಇರೋದು ಸಹ ಅವ್ರು ಎಲ್ಲಿ ಕೇಳಿದ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರೀಸ್ ತಗೊಳ್ಳಿ, ಐಟಿ ಇರ್ಬೋದು ಅಥವಾ ನಮ್ಮ ಇಂಡಸ್ಟ್ರೀಸ್ ಇರ್ಬೋದು, ಟಿಪ್ ಟೆಕ್ ಇಂಡಸ್ಟ್ರಿ ಇರ್ಬೋದು, ಎಐ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅವ್ರು ಎಷ್ಟು ಬೇಕಷ್ಟು ಕೇಳ್ತಾರೆ ಜಮೀನು, ಅವ್ರಿಗೆ ಬೇಕಾಗಿರೋ ಜಮೀನನ್ನ ಅವ್ರು ಕೇಳಿದಲ್ಲೇ ಕೊಡ್ತೀನಿ.